ಬೈದಾದು ಹೋಗ್ರಿ ಕಮೆಂಟ್ಸ್ ಅಲ್ಲಿ. ನನ್ನ ಒಂದು ಅಂಡರ್ ಕೂಡ ನೆಂದೋಗ್ಬಿಟ್ಟಿದೆ. ನಮಸ್ಕಾರ. ನಾನು ನಿಮ್ಮ ಜಗತ್ ಸಿಂಗ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ಸ್. ಬೈದಾದು ಹೋಗ್ರಿ ಕಮೆಂಟ್ಸ್ ಅಲ್ಲಿ. ಇವತ್ತಿನ ಏನೊಂದು ವಿಷಯ ಅಂತಂದ್ರೆ, ಇವತ್ತು ಫುಲ್ ಪಾಸಿಟಿವ್ ಜಗನ್. ಫಸ್ಟ್ ರ್ಯಾಂಕ್ ರಾಜು ತರ ಪಾಸಿಟಿವ್ ಜಗನ್, ಫುಲ್ ಪಾಸಿಟಿವ್. ವೆದರ್ ಪಾಸಿಟಿವ್. ಇಷ್ಟು ಶೆಕೆಯಲ್ಲಿ ಮಳೆ, ಫುಲ್ ಮೋಡ ಕರಿದ ವಾತಾವರಣ ನೋಡಿ. ಫುಲ್ ಮೋಡ ಕರಿದ ವಾತಾವರಣ. ಸ್ವಲ್ಪ ಹನಿನೂ ಬಿತ್ತು, ಏನಾಯ್ತು ಗೊತ್ತಿಲ್ಲ ನೋಡಿ. ಇವಾಗ ಆಫೀಸಿಗೆ ಟೈಮ್ ಆಗ್ತೈತೆ. ಹೆಲ್ಮೆಟ್, ಸೇಫ್ಟಿ ಇಂಪಾರ್ಟೆಂಟ್, ಹೆಲ್ಮೆಟ್ ಇಂಪಾರ್ಟೆಂಟ್. ನೋಡಿ ಲಿಟ್ರಲಿ ನನ್ನ ಒಂದು ಅಂಡರ್ ಕೂಡ ನೆಂದೋಗ್ಬಿಟ್ಟಿದೆ. ಅಷ್ಟು ಮಳೆ, ಅಷ್ಟು ನೆಂದೋಗ್ಬಿಟ್ಟಿದ್ದೀನಿ ನಾನು. ನೋಡಿ, ಇಂಡಿಗೆ ನೀರು ಬರ್ತೈತೆ, ಅಷ್ಟು ನೆಂದೋಗ್ಬಿಟ್ಟಿದ್ದೀನಿ. ನನ್ನ ಇವಾಗ ನಿಂತೈತೆ. ಇವಾಗ ಗೋಗಂಡಪಾಳ್ಯದಲ್ಲಿದ್ದೀನಿ, ಇನ್ನೂ ಹೋಗ್ಬೇಕು ಎಂ ಪಿ ರೋಡ್ಗೆ. ಎಷ್ಟು ಜಾಮ್ ಐತೆ ಅಪ್ಪ, ಜಾಮ್ ಜಾಮ್ ಜಾಮ್. ಈ ಗೋಗಂಡಪಾಳ್ಯದಲ್ಲಿ ನೋಡಿ ಒಂಚೂರು ಮಳೆ ಇಲ್ಲ, ಆದರೆ ಟ್ರಾಫಿಕ್ ಜಾಮ್ ಮಾತ್ರ ಯಾವಾಗಲೂ ಇದ್ದೇ ಇರ್ತದೆ. ನಮ್ಮ ಬರ್ಬೇಕಂದ್ರೆ ಭಯಾನಕ ಮಳೆ. ಫೈನಲಿ ಮಳೆಯಲ್ಲಿ ಫುಲ್ ನೆಂದು ಆಫೀಸ್ ರೀಚ್ ಆಯ್ತು. ಬಸ್ಸಲ್ಲಿ ಅವತ್ತ ಶರ್ಟ್ ಫುಲ್ ಒಣಗೋಗ್ಬಿಡೈತೆ, ಇನ್ನು ಪ್ಯಾಂಟ್ ಒಣಗಿಲ್ಲ ನೋಡಿ. ಇಷ್ಟು ಒಣಗೈತೆ, ಇಷ್ಟು ನೆಂದೋಗ್ಬಿಡೈತೆ. ಒಳಗೆ ಹಾಕಿರೋ ಚಡ್ಡಿನೂ ನೆಂದೋಗ್ಬಿಟ್ಟಿದೆ, ಫೀಲ್ ಆಗ್ತೈತೆ. ಬ್ಯಾಗು ನೆಂದೋಗ್ಬಿಡೈತೆ, ಎಲ್ಲ ನೆಂದೋಗ್ಬಿಡೈತೆ. ಬಟ್ ಸ್ಟಿಲ್ ಇವತ್ತು ಪಾಸಿಟಿವಿಟಿ, ಫುಲ್ ಪಾಸಿಟಿವ್ ಆಗಿರ್ಬೇಕು. ಅಯ್ಯೋ ಅಷ್ಟೇ. ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನನ್ನ ಒಂದು ಲೆವೆಲ್ ರೀಚ್ ಮಾಡ್ಬೇಕಂದ್ರೆ ನೀವೇ, ಯಾರು ಇಲ್ಲ. ಬನ್ನಿ ಹೋಗೋಣ. ಇವಾಗ ಮುಗೀತು ನಮ್ಮ ಫ್ಲೇಮ್ ಮೋಡು, ಹೋಗೋಣ ಬನ್ನಿ ಮನೆಗೆ. ಇವತ್ತು ನನ್ನ ಪಾಸಿಟಿವಿಟಿ ಏನಿತ್ತು ಹಾಳಾಗೋಯ್ತು. ಭಯಾನಕ ಕೆಲಸ. ಪಾಸಿಟಿವ್ ಇತ್ತು, ಪಾಸಿಟಿವಿಟಿ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕೆಲಸ ಒಂದು ಭಯಾನಕ ಆಯ್ತು. ನನ್ನ ಮಧ್ಯದಲ್ಲಿ ವಿಡಿಯೋನು ಮಾಡೋಕ್ಕಾಗಿಲ್ಲ, ಬ್ಲಾಗು ಮಾಡೋಕ್ಕಾಗಿಲ್ಲ. ಹಾಗೇನೆ ನಡಿ, ಹುಷಾರಾಗಿ ಹೋಗೋಣ. ಗಾಡಿ ಏನ್ ಇವತ್ತು ಪಾಸಿಟಿವಿಟಿ ಇತ್ತು, ಅದು ಒಂದ್ ಸ್ವಲ್ಪ ಪಾಸಿಟಿವ್ ಆಗಿತ್ತು. ಆತವೇನಿಲ್ಲ, ಆತವೇ ನೆಗೆಟಿವ್ ಇಲ್ದಿಲ್ಲ. ಕೆಲಸ ಚೆನ್ನಾಗಿತ್ತು, ಆತ ಇತ್ತು ಅಷ್ಟೇ. ನನ್ ಫುಲ್ ಡೇ ಒಂದು ಇವತ್ತು ಬರ್ಬೇಕಾದ ಒಂದು ಭಯಾನಕ ಮಳೆಯಲ್ಲಿ ಫುಲ್ ನೆಂದೋಗ್ಬಿಟ್ಟಿದ್ದೆ. ಗೋಗಂಟೆಪಾಳ್ಯಕ್ಕೆ ಬಂದ್ಮೇಲೆ ಅದು ಒಂಚೂರು ಮಳೆ, ಅಯ್ಯೋ ಏನ್ ಗೊತ್ತಿಲ್ಲಪ್ಪ. ನಡಿ ನಮ್ಮ ಮನೆ ಹತ್ರ ಮಾತಾಡ. ಫ್ರೆಂಡ್ಸ್, ಇವಾಗ ಜಸ್ಟ್ ರೀಚ್ ಆಗಿದ್ದು. ಪಾಸಿಟಿವ್ ನಾವು ಅನ್ಕೊಳ್ಳಿತವನೇ ಆಗಲ್ಲ. ಇವಾಗ ನೋಡಿ, ನಾನು ಬಂದೆ ಟೈಮು 4:15. ಇವಾಗ ಏನ್ ಮಾಡೋಕ್ಕಾಗುತ್ತೆ, ನನ್ನ ಕೆಲಸ ಇರೋದು ಹೇಗೆ ನೆಗೆಟಿವ್ ಆಗೇ ಇರುತ್ತೆ, ಅಷ್ಟೇ ಸಿಂಪಲ್. ನಿಮ್ಮ ಲೈಫಲ್ಲಿ ಇರುತ್ತೆ, ಕೆಲ್ಸದಲ್ಲಿ ಪ್ರಾಬ್ಲಮ್ ಇರುತ್ತೆ, ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇರುತ್ತೆ, ಮನೇಲಿ ಪ್ರಾಬ್ಲಮ್ ಇರುತ್ತೆ, ಎಲ್ಲದರಲ್ಲೂ ಪ್ರಾಬ್ಲಮ್ ಇರುತ್ತೆ. ಆ ಡಿಸಿಷನ್ ಅದನ್ನ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಆದ್ರೆ ನಮ್ಮ ಒಂದು ಡಿಸಿಷನ್ ನಾವ್ ಹೇಗೆ ಅದನ್ನ ಪಾಯಿಂಟ್ ಆಫ್ ವ್ಯೂ ನೋಡ್ತೀವಿ, ನಾವು ಹೇಗೆ ಅದನ್ನ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮ್ಮ ಕಂಟ್ರೋಲ್ ಇರುತ್ತೆ. ನಾವು ಅದನ್ನ ಎಲ್ಲದರಲ್ಲೂ ಒಂದು ಪಾಸಿಟಿವಿಟಿ ಹುಡುಕ್ಬೇಕು. ನೀವು ದಿನದಲ್ಲಿ ಮಲಗಬೇಕಾದ್ರೆ ಇಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಓಕೆ ಪಾಸಿಟಿವಿಟಿ ಇವತ್ತು ನಡೀತು ನಂದು ಲೈಫಲ್ಲಿ. ನಾವೆಲ್ಲವನ್ನೂ ಮನುಷ್ಯ ಅಂತ ಅನ್ಕೊಂಬೇಡಿ, ಇದು ನಾರ್ಮಲ್ ಆಗಿ ನಡೀತಾ ಇರುತ್ತೆ. ಎಲ್ಲದರಲ್ಲೂ ನೆಗೆಟಿವಿಟಿ ಹುಡುಕೋ ಬದಲು ಎಲ್ಲದರಲ್ಲೂ ನೆಗೆಟಿವಿಟಿಲೂ ಪಾಸಿಟಿವಿಟಿ ಹುಡುಕೋದು ಒಂದು ಒಳ್ಳೆ ಕಲ್ಚರ್ ಅನ್ಕೊಳ್ತೀನಿ. ಇದಾಯ್ತು. ಮಾಡ್ಲಿ ಮಳೆ, ಈ ಸೆಕೆಗಾಲದಲ್ಲಿ ಮಳೆ ಬೇರೆ. ಈ ಮಳೆ ಹೆಂಗ್ ಬಂತು ಅಂದ್ರೆ ಭಯಾನಕ ಮಳೆ, ಆ ತರ ಮಳೆ. ಅದ್ರ ಬಗ್ಗೆನೇ ಹೋಗ್ತೀನಿ. ಅಯ್ಯೋ ಎಷ್ಟು ನೆನ್ಪು ಬಂದಿದೆಯಲ್ಲ ನೀನು ಅಂತ. ಬಟ್ ಸ್ಟಿಲ್ ಏನು ಮಾಡಕ್ಕಾಗಲ್ಲ. ಇಲ್ಲಿ ನಾನು ಪಾಸಿಟಿವಿಟಿ ಇರುತ್ತೆ. ಏನ್ ಪಾಸಿಟಿವಿಟಿ ಇಷ್ಟು ಸೆಕೆಗಾಲದಲ್ಲಿ ಒಂದು ಸಿಚುವೇಶನ್ ಫುಲ್ ಕಾಮ್ ಆಗಿತ್ತು, ಬಟ್ಟೆ ನೆಂದೋಗಿತ್ತು. ಇಲ್ಲ ಏನ್ ಮಾಡಕ್ಕಾಗಲ್ಲ. ಗೋವಿಂದಪ್ಪ ಆಫೀಸ್ಗೆ ಹೋಗೋಷ್ಟಲ್ಲಿ ಅರ್ಧ ಕಾಲ ಪ್ಯಾಂಟ್ ಸ್ವಲ್ಪ ಅಲ್ಲಲ್ಲಿ ನೆಂದೋಗಿತ್ತು. ಸ್ವಲ್ಪ ಮಂಡಿ ಕೆಳಗಡೆ ಫುಲ್ ಡರಿ ಆಗೈತೆ. ಹಾಗಾಗಿ ಇವತ್ತು ಒಂದು ಪಾಸಿಟಿವಿಟಿ ಡೇ ಈ ತರ ನಡೀತು ನಂದು. ನಿಮ್ದೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ರತಿದಿನ ನೀವು ಹೇಗೆ ಪಾಸಿಟಿವಿಟಿನ ನೀವು ಅಳವಡಿಸ್ಕೊಂತೀರಾ, ಯಾವ ತರ ಒಂದು ನೆಗೆಟಿವಿಟಿಯಲ್ಲೂ ನೀವು ಯಾವ ತರ ಪಾಸಿಟಿವಿಟಿನ ಅಳವಡಿಸ್ಕೊಂತೀರಾ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ನಾನು ಹೇಳೋದು ಯಾವಾಗ್ಲೂ ಒಂದೇ,
ಪ್ಲೀಸ್ ವರ್ಕ್ ಆನ್ ಯೋರ್ ಸ್ಕಿಲ್, ವರ್ಕ್ ಆನ್ ಯೋರ್ ಡ್ರೀಮ್ ಬಿಗ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದ್ರ ಮೇಲೆ ಹೇಗೆ ಎಷ್ಟು ಕೆಲಸ ಮಾಡ್ತೀವಿ, ನಾವ್ 8 ಅವರ್ ಒಬ್ರಿಗೆ ಕೆಲಸ ಮಾಡ್ತಿದೀವಿ, ಅದೆಲ್ಲ ಪ್ರೊಡಕ್ಟಿವಿಟಿ. ನೀವು ಫ್ರೀ ಟೈಮ್ ಅಲ್ಲಿ ನೀವ್ ಏನ್ ಪ್ರೊಡಕ್ಟಿವಿಟಿ ಮಾಡ್ತಾ ಇದ್ದೀರಾ, ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋದು, ಇಲ್ಲ ಸ್ಕಿಲ್ ಮೇಲೆ ವರ್ಕ್ ಮಾಡೋದು, ಅದೆಲ್ಲ ಒಂದು ಪ್ರೊಡಕ್ಟಿವಿಟಿ. ಹೌದು, ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅದು ಇಂಪಾರ್ಟೆಂಟ್ ಪ್ರೊಡಕ್ಟಿವಿಟಿ. ಕೆಲಸ ಇದ್ದೇ ಇರುತ್ತೆ, 8 ಅವರ್ಸ್ ನಾವು ಒಬ್ರಿಗೆ ಕೆಲಸ ಮಾಡ್ತಾ ಇದ್ರೆ ಅದು ಜಾಬ್, ಅದು ಪ್ರೊಡಕ್ಟಿವಿಟಿ ಅಲ್ಲ. ಅದು ನಮ್ಮ ಲೈಫ್ ನ ಇಂಪಾರ್ಟೆಂಟ್ ಪ್ರೊಡಕ್ಟಿವಿಟಿ ಇದಾಗಿರುತ್ತೆ. ಹ್ಯಾವ್ ಎ ಗುಡ್ ಡೇ, ಸಿ ಯು, ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋ ನೋಡೋಣ ನಿಮ್ನ.